ಹ್ಯಾಪಿ ನ್ಯೂ ಇಯರ್. ಮನೆಯಲ್ಲೇ ಈ ತರ ಸೂಪರ್ ಸಾಫ್ಟ್ ಆಗಿ ಹೋಟೆಲ್ ಸ್ಟೈಲ್ ರವೆ ಇಡ್ಲಿ ಮಾಡ್ಕೋಬಹುದು. ಅಮ್ಮ ಹೇಳ್ಕೊಡ್ತಿದ್ದಾರೆ. 2 ಗ್ಲಾಸ್ ರವೆ ತಗೊಂಡಿದ್ದಾರೆ ಮತ್ತೆ ಸ್ವಲ್ಪ ಅರಿಶಿನ ಹಾಕಿದ್ದಾರೆ. ಈ ಕಪ್ ನಲ್ಲಿ 1.5 ಕಪ್ ಆಯಿಲ್ ಹಾಕೊಳ್ತಿದ್ದಾರೆ. ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ಮೇಲೆ ಜೀರಿಗೆ ಮತ್ತೆ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ಹಾಕ್ತಿದ್ದಾರೆ. ಆಮೇಲೆ ಇಮಿಡಿಯೇಟ್ ಆಗಿ ರವೆನ ಹಾಕಿ ಒಳ್ಳೆ ಮಿಕ್ಸ್ ಕೊಡ್ಬೇಕು. ಇದು ಜಾಸ್ತಿ ಹೊತ್ತು ಹುರಿಬೇಕು ಅಂತ ಏನಿಲ್ಲ, ಉಗುರು ಬೆಚ್ಚಗೆ ಆದಷ್ಟು ಆದ್ರೆ ಸಾಕು. ಆಮೇಲೆ ತಣ್ಣಗಾದ್ಮೇಲೆ ಅದಕ್ಕೆ 1 ಟೀ ಸ್ಪೂನ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/2 ಲೀಟರ್ ಮೊಸರು, ಸ್ವಲ್ಪ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕಟ್ ಮಾಡಿರೋ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು 1/2 an hour ಅದನ್ನು ಹಾಗೆ ಬಿಟ್ಬಿಡ್ಬೇಕು. ಇಷ್ಟು ತೆಳ್ಳಗೆ ಕಲಸಿದ್ರು ಸಹ ಮತ್ತೆ ಅದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಮತ್ತೆ ಇಡ್ಲಿ ಪ್ಲೇಟ್ಗೆ ಗೋಡಂಬಿ, ಟೊಮೆಟೊ ಸ್ಲೈಸ್ ಇಟ್ಟು ಡೆಕೋರೇಟ್ ಮಾಡಿ ಅದ್ರ ಮೇಲೆ ಬ್ಯಾಟರ್ ಹಾಕಿ 15 ಮಿನಿಟ್ಸ್ ನಾವು ಅದನ್ನ ಕುಕ್ ಮಾಡಿದ್ರೆ ಹೋಟೆಲ್ ಸ್ಟೈಲ್ ರವೆ ಇಡ್ಲಿ ರೆಡಿ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಬಾಯ್.